ಈ ಒಂದು ವರ್ಷದ ಆಡಳಿತ ಇದೆಯಲ್ಲ, ಇದೇ ರೀತಿ ಆಡಳಿತ ನಡೆಸಿದರೆ ಕಾಂಗ್ರೆಸ್ ಜನರ ಹೃದಯದಿಂದಲೇ ಕಣ್ಮರೆ ಆಗ್ತಕ್ಕಂಥ ದಿನಗಳು ದೂರ ಇಲ್ಲ. ಈ ಚುನಾವಣಾ ಫಲಿತಾಂಶ ಏನಿದೆ, ಈ ಚುನಾವಣಾ ಫಲಿತಾಂಶವನ್ನೇ ನಾವು ವ್ಯಾಖ್ಯಾನ ಮಾಡೋದಾದರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ ಆಗುತ್ತೆ. ಕರ್ನಾಟಕದಲ್ಲಿ ಇವರ ಗ್ಯಾರಂಟಿಗಳನ್ನು ಜನ ಮೆಚ್ಚಿಲ್ಲ. ಜನಕ್ಕೆ ಗ್ಯಾರಂಟಿದು ಒಂದು ಭಾಗ, ಬಡವರಿಗೆ ನಾನು ಕೊಡೋದಕ್ಕೆ ನಾನು ವಿರೋಧ ಮಾಡಲ್ಲ. ಆದರೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಈ ಸರ್ಕಾರ ಮರೆತೇ ಹೋಗಿದೆ. ಬೆಂಗಳೂರು ನಗರದ್ದೇ ಹೇಳೋದಾದರೆ ಏನು ಅಚೀವ್ಮೆಂಟ್ ಇವರದು? ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಘೋಷಣೆ ಮಾಡಿದ್ಬಿಟ್ರೆ ಏನು ಮಾಡಿದ್ದಾರೆ? ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ, ರೈತರ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಟ್ಟಿದ್ದಾರೆ? ಏನೇನು ಪರಿಸ್ಥಿತಿಗಳಿದೆ? ಈಗ ಮುಂದಿನ ದಿನಗಳು ಯಾವ ರೀತಿ ಆಡಳಿತ ನಡೆಸ್ತಾರೆ ನೋಡೋಣಂತೀಗ. ಈ ಒಂದು ವರ್ಷದ ಆಡಳಿತ ಇದೆಯಲ್ಲ, ಇದೇ ರೀತಿ ಆಡಳಿತ ನಡೆಸಿದರೆ ಕಾಂಗ್ರೆಸ್ ಜನರ ಹೃದಯದಿಂದಲೇ ಕಣ್ಮರೆ ಆಗ್ತಕ್ಕಂಥ ದಿನಗಳು ದೂರ ಇಲ್ಲ. ಈ ಚುನಾವಣಾ ಫಲಿತಾಂಶ ಏನಿದೆ, ಈ ಚುನಾವಣಾ ಫಲಿತಾಂಶವನ್ನೇ ನಾವು ವ್ಯಾಖ್ಯಾನ ಮಾಡೋದಾದರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ ಆಗುತ್ತೆ. ಕರ್ನಾಟಕದಲ್ಲಿ ಇವರ ಗ್ಯಾರಂಟಿಗಳನ್ನು ಜನ ಮೆಚ್ಚಿಲ್ಲ. ಜನಕ್ಕೆ ಗ್ಯಾರಂಟಿದು ಒಂದು ಭಾಗ, ಬಡವರಿಗೆ ನಾನು ಕೊಡೋದಕ್ಕೆ ನಾನು ವಿರೋಧ ಮಾಡಲ್ಲ. ಆದರೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಈ ಸರ್ಕಾರ ಮರೆತೇ ಹೋಗಿದೆ. ಬೆಂಗಳೂರು ನಗರದ್ದೇ ಹೇಳೋದಾದರೆ ಏನು ಅಚೀವ್ಮೆಂಟ್ ಇವರದು? ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಘೋಷಣೆ ಮಾಡಿದ್ಬಿಟ್ರೆ ಏನು ಮಾಡಿದ್ದಾರೆ? ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ, ರೈತರ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಟ್ಟಿದ್ದಾರೆ? ಏನೇನು ಪರಿಸ್ಥಿತಿಗಳಿದೆ? ಈಗ ಮುಂದಿನ ದಿನಗಳು ಯಾವ ರೀತಿ ಆಡಳಿತ ನಡೆಸ್ತಾರೆ ನೋಡೋಣಂತೀಗ. ಈ ಒಂದು ವರ್ಷದ ಆಡಳಿತ ಇದೆಯಲ್ಲ, ಇದೇ ರೀತಿ ಆಡಳಿತ ನಡೆಸಿದರೆ ಕಾಂಗ್ರೆಸ್ ಜನರ ಹೃದಯದಿಂದಲೇ ಕಣ್ಮರೆ ಆಗ್ತಕ್ಕಂಥ ದಿನಗಳು ದೂರ ಇಲ್ಲ. ಈ ಚುನಾವಣಾ ಫಲಿತಾಂಶ ಏನಿದೆ, ಈ ಚುನಾವಣಾ ಫಲಿತಾಂಶವನ್ನೇ ನಾವು ವ್ಯಾಖ್ಯಾನ ಮಾಡೋದಾದರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ ಆಗುತ್ತೆ. ಕರ್ನಾಟಕದಲ್ಲಿ ಇವರ ಗ್ಯಾರಂಟಿಗಳನ್ನು ಜನ ಮೆಚ್ಚಿಲ್ಲ. ಜನಕ್ಕೆ ಗ್ಯಾರಂಟಿದು ಒಂದು ಭಾಗ, ಬಡವರಿಗೆ ನಾನು ಕೊಡೋದಕ್ಕೆ ನಾನು ವಿರೋಧ ಮಾಡಲ್ಲ. ಆದರೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಈ ಸರ್ಕಾರ ಮರೆತೇ ಹೋಗಿದೆ. ಬೆಂಗಳೂರು ನಗರದ್ದೇ ಹೇಳೋದಾದರೆ ಏನು ಅಚೀವ್ಮೆಂಟ್ ಇವರದು? ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಘೋಷಣೆ ಮಾಡಿದ್ಬಿಟ್ರೆ ಏನು ಮಾಡಿದ್ದಾರೆ? ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ, ರೈತರ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಟ್ಟಿದ್ದಾರೆ? ಏನೇನು ಪರಿಸ್ಥಿತಿಗಳಿದೆ? ಈಗ ಮುಂದಿನ ದಿನಗಳು ಯಾವ ರೀತಿ ಆಡಳಿತ ನಡೆಸ್ತಾರೆ ನೋಡೋಣಂತೀಗ. ಇದು ಮಾನವೀಯ ಸಂದೇಶದ ಜನವಾಹಿನಿ.